ಮೋದಿ ಕ್ರೀಡಾಂಗಣದಲ್ಲಿ ಸಿಡಿಲ ಮರಿಗಳ ಘರ್ಜನೆ ನಿನ್ನೆ ಜೋರಾಗಿತ್ತು. ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಬೀಗಿದೆ ಇದೀಗ ಭಾರತದ ತಂಡ. ಮೂರನೇ ಬಾರಿಗೆ ಭಾರತದ ಮುಡಿಗೆ ಟಿ20 ವಿಶ್ವಕಪ್ ಕಿರೀಟ ಈಗ ಮುಡಿಗೇರಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಈ ಒಂದು ಸಂಭ್ರಮಾಚರಣೆ ಮನೆ ಮಾಡಿದೆ. ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಬೀಗಿದೆ ಭಾರತದ ತಂಡ. ಮೂರನೇ ಬಾರಿಗೆ ಭಾರತದ ಮುಡಿಗೆ ಟಿ20 ವಿಶ್ವಕಪ್ ಕಿರೀಟ ಬಂದಿರುವಂಥದ್ದು. ಸತತ ಎರಡನೇ ಬಾರಿಗೆ ಟಿ20 ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ 97 ರನ್ಗಳ ಜಯ ಸಿಕ್ಕಿದೆ. ಭಾರತದ ಅಬ್ಬರದ ಬೌಲಿಂಗ್ ದಾಳಿಗೆ ಕಿವೀಸ್ ತತ್ತರಿಸಿ ಹೋಗಿತ್ತು. 256 ರನ್ಗಳ ಟಾರ್ಗೆಟ್ ಅನ್ನ ಕೊಟ್ಟಿದ್ದ ಟೀಂ ಇಂಡಿಯಾ ಸತತವಾಗಿ ವಿಕೆಟ್ ಅನ್ನ ಕಳೆದುಕೊಂಡು ಪಂದ್ಯಕ್ಕೆ ಕೈ ಚೆಲ್ಲಿತ್ತು ಕಿವೀಸ್. ಇನ್ನು ಭಾರತದ ಬಿಗಿ ಬೌಲಿಂಗ್ ದಾಳಿಗೆ ನ್ಯೂಜಿಲೆಂಡ್ ಹೈರಾಣ ಆಗಿತ್ತು. ಅಷ್ಟರ ಮಟ್ಟಿಗೆ ಭಾರತದ ಆಟಗಾರರು ಆಟವನ್ನು ಆಡಿದಂಥದ್ದು. ಮೂರನೇ ಬಾರಿಗೆ ಭಾರತದ ಮುಡಿಗೆ ಟಿ20 ವಿಶ್ವಕಪ್ ಕಿರೀಟ ಇದೀಗ ಹೋಗ್ತಾ ಇರುವಂಥದ್ದು. ಸತತ ಎರಡನೇ ಬಾರಿಗೆ ಟಿ20 ವಿಶ್ವಕಪ್ ಅನ್ನ ಟೀಂ ಇಂಡಿಯಾ ಗೆದ್ದಿರುವಂಥದ್ದು. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ 97 ರನ್ಗಳ ಜಯ ಸಿಕ್ಕಿದೆ. ಭಾರತದ ಅಬ್ಬರದ ಬೌಲಿಂಗ್ ದಾಳಿಗೆ ಕಿವೀಸ್ ತತ್ತರಿಸಿ ಹೋಗಿದೆ. 256 ರನ್ಗಳ ಟಾರ್ಗೆಟ್ ಅನ್ನ ಕೊಟ್ಟಿತ್ತು. ಭಾರತದ ಆಟಗಾರರು ಅದ್ಭುತವಾದಂತಹ ಆಟವನ್ನು ಆಡಿದ್ದಾರೆ. ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದಂತಹ 2026ರ ಟಿ20 ವಿಶ್ವಕಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತದ ತಂಡವು ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಈ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂಥದ್ದು. ಎಲ್ಲರೂ ಕೂಡ ಕಾದು ಕೂತಿದ್ರು. ಜೊತೆಯಲ್ಲಿ ಕುತೂಹಲ ಕೂಡ ಜಾಸ್ತಿ ಆಗಿತ್ತು. ಅಭಿಮಾನಿಗಳು ಗೆದ್ದು ಬಾ ಇಂಡಿಯಾ ಅಂತ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಜಯಘೋಷಗಳನ್ನ ಕೂಗ್ತಾ ಇದ್ರು. ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು, ಹರಕೆಯನ್ನ ಕಟ್ಕೊಂಡಿದ್ರು. ಗೆದ್ದು ಬಾ ಟೀಂ ಇಂಡಿಯಾ ಅಂತ, ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಭರವಸೆಯನ್ನ ನಂಬಿಕೆಯನ್ನ ಇಟ್ಕೊಂಡಿದ್ರು ಅಭಿಮಾನಿಗಳು. ಅದಕ್ಕೆ ತಕ್ಕ ಉತ್ತರವನ್ನ ಕೂಡ ಇದೀಗ ಟೀಂ ಇಂಡಿಯಾ ಪ್ಲೇಯರ್ಸ್ ಕೊಟ್ಟಿರುವಂಥದ್ದು. ಗೆದ್ದಿದ್ದಾರೆ, ಸಂಭ್ರಮಿಸಿದ್ದಾರೆ. ನಿನ್ನೆಯಿಂದಲೂ ಕೂಡ ಈ ಸಂಭ್ರಮ ಮನೆ ಮಾಡಿದೆ. ಇದೀಗ ಸತತವಾಗಿ ಎರಡನೇ ಬಾರಿಗೆ ಟೀಂ ಇಂಡಿಯಾ ಗೆಲ್ತಾ ಇರುವಂಥದ್ದು. ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿದೆ ಟೀಂ ಇಂಡಿಯಾ ಆಟದಲ್ಲಿ. ಕಿವೀಸ್ ಪಡೆಯ ಕನಸನ್ನ ನುಚ್ಚು ನೂರು ಮಾಡಿರುವಂಥದ್ದು. ಸತತ ಎರಡನೇ ಬಾರಿಗೆ ವಿಶ್ವಕಪ್ ಟ್ರೋಫಿಯನ್ನ ಎತ್ತಿ ಹಿಡಿದು ಕಿವೀಸ್ ನಾಯಕ ನೆನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅದು ಕೂಡ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಂಥದ್ದು. ತವರು ಕ್ಷೇತ್ರದಲ್ಲಿ, ತವರು ಮೈದಾನದಲ್ಲಿ ಸೋಲಿಸ್ತೀವಿ, ಅಭಿಮಾನಿಗಳಿಗೆ ನಿರಾಸವನ್ನ ಉಂಟು ಮಾಡ್ತೀವಿ ಅಂತ ಕಿವೀಸ್ ನಾಯಕ ಹೇಳಿದ್ದಂಥದ್ದು. ಅದಕ್ಕೆ ಸೂರ್ಯಕುಮಾರ್ ಯಾದವ್ ಕೂಡ ಒಂದು ಟಾಂಗ್ ಅನ್ನ ಕೊಟ್ಟಿದ್ರು. ಇದು ಹಳೆ ವಿಚಾರ ಆಯ್ತು, ಹೊಸದೇನಾದ್ರೂ ಇದ್ರೆ ಹೇಳಿ, ಹೊಸ ಲೈನ್ಸ್ ಏನಾದ್ರೂ ಇದ್ರೆ ಹೇಳಿ ಅಂತ. ಅದಕ್ಕೆ ತಕ್ಕ ಹಾಗೆ ನಿನ್ನೆ ಟೀಂ ಇಂಡಿಯಾ ಪ್ಲೇಯರ್ಸ್ ಕೂಡ ಅದ್ಭುತವಾಗಿ ಆಟವನ್ನ ಆಡಿರುವಂಥದ್ದು. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರೂ ಕೂಡ ಖುಷಿಯಿಂದ ಕುಣಿದಾಡಿದ್ದಾರೆ ನಿನ್ನೆಯಿಂದಲೂ ಕೂಡ.